ಹಾಯ್ ಹಲೋ ನಮಸ್ಕಾರ. ಕನ್ನಡತಿಸ್ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಶ್ರೀ ಅಚಲ ಪರಮೇಶ್ವರಿ ಅಮ್ಮನವರ ಹಬ್ಬದಲ್ಲಿ 3 ಮತ್ತು 4ನೇ ದಿನ ಯಾವ ರೀತಿ ಪೂಜೆ ನಡೆಯುತ್ತೆ, ಏನೇನು ಕಾರ್ಯಕ್ರಮ ಇರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬುಧವಾರ ಬೆಳಗ್ಗೆ ಹೊನ್ನಾರು ಕಟ್ತಾರೆ ಮತ್ತು ಅಯ್ಯ ಅಮ್ಮನವರ ಉತ್ಸವ ಇರುತ್ತೆ. ಬುಧವಾರ ಅಂದರೆ 3ನೇ ದಿನ ಇರುತ್ತೆ. ಇದನ್ನು ನೋಡೋದೇ ಒಂದು ಚಂದ ಅಂತ ಹೇಳ್ಬೋದು. ಪುಟ್ಟ ಪುಟ್ಟ ಹೆಣ್ಣು ಮಕ್ಕಳೆಲ್ಲ ಆರತಿ ಇಟ್ಕೊಂಡು ಬರ್ತಾರೆ. ನೀವೀಗ ವಿಡಿಯೋದಲ್ಲಿ ನೋಡ್ತಿರ್ಬೋದು, ಮುಂದೆ ಎಲ್ಲ ಹೆಣ್ಣು ಮಕ್ಕಳು ನೋಡಿ ಆರತಿಯನ್ನು ಇಟ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಇದೇ ವಿಡಿಯೋದಲ್ಲಿ ಮುಂದೆ ತೋರಿಸ್ತೀನಿ ಹೊನ್ನಾರು ಕಟ್ಟೋದು ಅಂದರೆ ಏನು, ಯಾವ ರೀತಿ ಇರುತ್ತೆ ಅಂತ. ಈಗ ಅಯ್ಯ ಮತ್ತು ಅಮ್ಮನವರ ಉತ್ಸವವನ್ನು ನೋಡೋಣ ಬನ್ನಿ. ಅಯ್ಯ ಮತ್ತು ಅಮ್ಮನವರ ಮೇಲೆ ದೇವರು ಬಂದಿರ್ತಾರೆ, ದೇವರ ಒಂದು ಅಂಶ ಇರುತ್ತೆ ಅಂತ ಹೇಳ್ತಾರೆ. ನೀವು ಈ ವಿಡಿಯೋನ ಗಮನಿಸಿದ್ರೆ ಗೊತ್ತಾಗುತ್ತೆ. ಅಮ್ಮನವರ ತಲೆ ಮೇಲೆ ಒಂದು ಪಾತ್ರೆ ಇದೆ, ಆ ತಲೆ ಮೇಲೆ ದೇವರ ಪ್ರಸಾದ ಇರುತ್ತೆ. ಆ ಒಂದು ಪಾತ್ರೆಯಲ್ಲಿ ಆ ಪಾತ್ರೆಯಲ್ಲಿರುವಂತಹ ಪ್ರಸಾದದ ರುಚಿ ಒಂದು ಅದ್ಭುತ ಅಂತಲೇ ಹೇಳ್ಬಹುದು. ಅಷ್ಟು ರುಚಿ ಇರುತ್ತೆ. ಆ ನೈವೇದ್ಯ ಮಾಡೋದಕ್ಕೆ ಸ್ವಲ್ಪನೂ ನೀರು ಸಹ ಹಾಕಲ್ಲ, ಬರೀ ಎಳೆನೀರಿಂದ ಆ ಪ್ರಸಾದವನ್ನು ತಯಾರು ಮಾಡ್ತಾರೆ. ಬನ್ನಿ ಈಗ ಅಮ್ಮ ಮತ್ತು ಅಯ್ಯನವರ ಉತ್ಸವವನ್ನು ನೋಡೋಣ, ಕಣ್ ತುಂಬಿಕೊಳ್ಳೋಣ. ಅಯ್ಯ ಮತ್ತು ಅಮ್ಮನವರ ಉತ್ಸವ ಮುಗಿದ್ಮೇಲೆ ಹೊನ್ನಾರು ಕಟ್ತಾರೆ. ಅದಕ್ಕೂ ಮುಂಚೆ ಅಯ್ಯನವರು ಪೂಜೆಯನ್ನು ಮಾಡಿ ಎಲ್ಲರಿಗೂ ಮಂಗಳಾರತಿಯನ್ನು ಸಹ ಕೊಡ್ತಾರೆ. ನೀವು ವಿಡಿಯೋದಲ್ಲಿ ಕೇಳಿದ್ರಿ ಒಂದು ಪದವನ್ನು ಅಯ್ಯ ಮತ್ತು ಅಮ್ಮನವರ ಉತ್ಸವದಲ್ಲಿ ಹೇಳ್ತಾ ಇರ್ತಾರೆ ಜೊತೆಲಿರೋರು, ಆಲಿಯೋ ಆಲಿಯೋ ಅಂತ. ಆಲಿಯೋ ಆಲಿಯೋ ಅಂದರೆ ಅದನ್ನು ಆಲ್ಕೊಳ್ಳೋದು ಅಂತಲೂ ಕೂಡ ಕರೀತಾರೆ.
ಈಗ ಸವದತ್ತಿ ಯಲ್ಲಮ್ಮ ತಾಯಿಗೆ ಹೇಗೆ ಉದೋ ಉದೋ ಯಲ್ಲಮ್ಮ ತಾಯಿ ಅಂತ ಹೇಳ್ತಾರೆ ಅಲ್ವಾ, ಅದೇ ರೀತಿ ಅಚಲಮ್ಮಂಗೆ ಆಲಿಯೋ ಆಲಿಯೋ ಅಂತ ಹೇಳ್ತಾರೆ. ನೋಡಿ, ಈಗ ಹೊನ್ನಾರು ಕಟ್ಟೋದಕ್ಕೆ ಹೋಗ್ತಾ ಇದ್ದಾರೆ. ಹೊನ್ನಾರು ಕಟ್ಟುವ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲ ಊರಲ್ಲೂ ಅಂದ್ರೆ ಬೇರೆ ಊರಲ್ಲಿ ಎತ್ತಲ್ಲಿ ಹೊನ್ನಾರು ಕಟ್ತಾರೆ, ಇಲ್ಲಿ ಮನುಷ್ಯರನ್ನ ಎತ್ತಿನ ತರ ಮಾಡಿ ಹೊನ್ನಾರು ಕಟ್ತಾರೆ ಈ ಒಂದು ಲಾಳನಕೆರೆ ಗ್ರಾಮದಲ್ಲಿ. ಇದು ಹಿಂದಿನಿಂದನೂ ನಡೆದು ಬಂದಿರುವಂತಹ ಸಂಪ್ರದಾಯ. ಬೇರೆ ಕಡೆ ಊರಿನ ಸುತ್ತ ಬರ್ತಾರೆ ಹೊನ್ನಾರು ಕಟ್ಟೋದಕ್ಕೆ, ಬಟ್ ಆದ್ರೆ ಈ ಊರಲ್ಲಿ ನ್ಯಾಯ ಕಂಬಗಳನ್ನ ಸುತ್ತುತ್ತಾರೆ. ಇದು ಹಿಂದಿನ ಕಾಲದಿಂದನೂ ಹೀಗೆ ಬಂದಿರೋದು, ಅದನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಗಂಡು ಮಕ್ಕಳಿಗೆ ಸೀರೆ ಉಡಿಸಿ ಬುತ್ತಿ ಕೊಟ್ಟು ಇದನ್ನು ಮಾಡ್ತಾರೆ. ಹೊನ್ನಾರು ಕಟ್ಟೋದಕ್ಕೆ ಇಲ್ಲಿ ಶಾಸ್ತ್ರ ಕೇಳಿ ಯಾರ ಹೆಸರಿಗೆ ಆ ಊರಲ್ಲಿ ಬಂದಿರುತ್ತೆ ಅವರು ಇದನ್ನು ಮಾಡುವಂತೆ ಸಂಪ್ರದಾಯವನ್ನು ಪಾಲನೆ ಮಾಡ್ತಾರೆ. ಬನ್ನಿ, ಯಾವ ರೀತಿ ಇರುತ್ತೆ, ಹೇಗಿರುತ್ತೆ ಈ ಒಂದು ಕಾರ್ಯಕ್ರಮ ನೋಡೋಣ. ಗೊತ್ತಾಗಿ ಆಯ್ತಲ್ಲ ಚೂರು ಕೆಳಗೆ ಇಟ್ಕೊಳ್ಳಿ, ನೀವು ಚೂರು ಕೆಳಗೆ ಇಟ್ಕೊಳ್ಳಿ. ಸ್ವಲ್ಪ ಗಟ್ಟಾಗಿ ಪಿಟಾಪ್ಲು ಅಳಿಕೆರ ಮೂರು ಉತ್ತು ಉತ್ತು ನಿಂತು ಹೋಗಿದೆ. ಅದು ತಯಾರಾಗ್ತಾ ಇಲ್ಲ. ಕಾರ್ಯಕ್ರಮ ಎಲ್ಲ ಮುಗಿದ್ಮೇಲೆ ಪ್ರಸಾದ ವಿತರಣೆ ಮಾಡ್ತಾರೆ. ನೋಡಿ, ಎಲ್ಲ ಪ್ರಸಾದ ತಗೋತಾ ಇದ್ದಾರೆ. ಇದಾದ್ಮೇಲೆ ಎಲ್ಲ ಮನೆಗೆ ಹೋಗ್ತಾರೆ. ಮತ್ತೆ ಸಂಜೆ ಬಂದಾಗ ಬಸವನ ಹುಳಿಗೆ ಇರುತ್ತೆ, ಹಾಗೆ ಅದಾದ್ಮೇಲೆ ರಂಗದ ಕುಣಿತ ಸಹ ಇರುತ್ತೆ. ಮತ್ತೆ 4ನೇ ದಿನ ಸೇಮ್ ಸಂಜೆ ಬಸವನ ಹುಳಿಗೆ ಇರುತ್ತೆ, ಹಾಗೆ ರಂಗದ ಕುಣಿತ ಇರುತ್ತೆ. ನೋಡಿ, ಈಗ ಬಸವಣ್ಣನ ಹುಳಿಗೆ ಆಗ್ತಾ ಇದೆ. ಮೊದಲನೇ ಪೂಜೆ ಯಾವಾಗಲೂ ಬಸವಣ್ಣನಿಗೆ ಸಲ್ಲಬೇಕು, ಹಾಗಾಗಿ ಬಸವನ ಹುಳಿಗೆನ ಮೊದಲು ಮಾಡ್ತಾರೆ ಸಂಜೆ ಟೈಮಲ್ಲಿ. ಎಷ್ಟೇ ಪಟಾಕಿ ಹೊಡೆದ್ರು ಅಷ್ಟೇ, ಟಮಟೆ ಹೊಡೆದ್ರು ಅಷ್ಟೇ, ಬಸವಣ್ಣ ಜಗ್ಗಲ್ಲ. ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ದೇವಿಯ ರೂಪದಲ್ಲಿ ನಡೆದು ಬರ್ತಾ ಇರ್ತಾರೆ ಬಸವಣ್ಣನವರು. ಈ ಬಸವನ ಹುಳಿಗೆ ಆದ ಮೇಲೆ ಎಲ್ಲರೂ ಮನೆಗೆ ಹೋಗಿ ಊಟ ಮಾಡಿ ಬಂದು ರಂಗದ ಕುಣಿತ ಅಥವಾ ಸುಗ್ಗಿಯ ಕುಣಿತವನ್ನು ಸ್ಟಾರ್ಟ್ ಮಾಡ್ತಾರೆ. ಮತ್ತು 4ನೇ ದಿನ ಸೇಮ್ ಸಂಜೆ ಬಸವನ ಹುಳಿಗೆ ಮಾಡಿ ರಂಗದ ಕುಣಿತವನ್ನು ಕುಣಿದು ಆದಮೇಲೆ 4ನೇ ದಿನದ ಕಾರ್ಯಕ್ರಮ ಮುಗಿಯುತ್ತೆ.
ನೋಡಿ ಈಗ ಗ್ರಾಮಸ್ಥರೆಲ್ಲ ರಂಗದ ಕುಣಿತ ಮಾಡೋದಕ್ಕೆ ಬರ್ತಿದ್ದಾರೆ. ಸುಮಾರು ಬಸವನ ಹುಳಿಗೆ ಆದಮೇಲೆ ರಾತ್ರಿ 9 ಗಂಟೆ ಮೇಲೆ ಊಟ ಆದಮೇಲೆ ಎಲ್ಲರೂ ಬಂದು ರಂಗವನ್ನು ಕುಣಿತಾರೆ. ಯಾವ ರೀತಿ ಇರುತ್ತೆ ಈ ಒಂದು ರಂಗದ ಕುಣಿತ ಅಥವಾ ಸುಗ್ಗಿ ಕುಣಿತ ನೋಡೋಣ ಬನ್ನಿ.